ಆದಿ ಒಳಗಳ ಜ್ಯೋತಿ ಬೀದಿ ಒಳಗಳ ಜ್ಯೋತಿ ತಿಪ್ಪೆ ಮೇಲೆ ಮಡಗಿದರೂ ಭಿನ್ನ ಭೇದವಿಲ್ಲದೆ ಉರಿವಂತ ಪರಂಜ್ಯೋತಿ. ಈ ತತ್ವ ಜಗತ್ತಿನ ಶ್ರೇಷ್ಠ ಚಿಂತನೆಯಾಗಿದೆ. ಎಲ್ಲವನ್ನು ಒಂದು ಮಾಡುವ, ಒಂದಾಗಿ ಕಾಣುವ, ಸರ್ವರಿಗೂ ಬೆಳಕಾಗುವ ಮಂಟೇಸ್ವಾಮಿ ನಿಜವಾಗಿಯೂ ಧರೆಗೆ ದೊಡ್ಡವರು. ಕಲ್ಯಾಣದ ಬಸವಣ್ಣನವರ ಕ್ರಾಂತಿಯ ನಂತರ ಶರಣ ಸಮಾಜ ರೂಢಿಸಿಕೊಂಡಿದ್ದಂತಹ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಮಡಿ ಮೈಲಿಗೆ ಮುಂತಾದ ವೈದಿಕ ರೀತಿಯ ತಾರತಮ್ಯಗಳನ್ನ, ಭೇದ ಭಾವಗಳನ್ನ, ಅಸಮಾನತೆಯನ್ನ, ಅಮಾನವೀಯತೆಗಳನ್ನ ತಿರಸ್ಕರಿಸಿ ಸರ್ವರಲ್ಲೂ ಸಮಾನತೆಯನ್ನ ತರುವಂತದ್ದು ಮಂಟೇಸ್ವಾಮಿಯವರ ಉದ್ದೇಶ ಆಗಿತ್ತು. ಶಿಷ್ಟ ಸಮಾಜ ಮತ್ತು ಸಂಸ್ಕೃತಿ ಯಾವುದನ್ನ ಅಶುಭ, ಅಪವಿತ್ರ, ಕೀಳು ಅಂತ ಪರಿಗಣಿಸುತ್ತೋ ಅಂತಹವುಗಳನ್ನ ಮಂಟೇಸ್ವಾಮಿ ಪಂಥ ಶುಭ, ಪವಿತ್ರ ಹಾಗೂ ಶ್ರೇಷ್ಠ ಎಂಬಂತೆ ಪುರಸ್ಕರಿಸುತ್ತೆ, ಮಾನ್ಯ ಮಾಡುತ್ತೆ. ಮಡಿವಾಳ ಮಾಚಯ್ಯನವರ ಉಬ್ಬೆ ಒಲೆ ಉರಿಗದ್ದಿಗೆಯಾಗತ್ತೆ. ಬೊಪ್ಪೇಗೌಡನ ಕುರಿ ಕೊಟ್ಟಿಗೆ ಮಠಮನೆ ಚಂದ್ರಶಾಲೆಯಾಗತ್ತೆ. ಮುಟ್ಟುತಟ್ಟಿನ ಸ್ಥಳ ಮಜ್ಜನದ ಬಾವಿಯಾಗತ್ತೆ. ಅಶುಭ ಅನ್ನುವ ಕಪ್ಪು ಈ ಪರಂಪರೆಯಲ್ಲಿ ಹಣೆಗೆ ಇಡುವ ಮಟ್ಟಿ ಕಪ್ಪು ತಿಲಕವಾಗತ್ತೆ. ಇಲ್ಲಿ ಯಾವುದೂ ಮೇಲಲ್ಲ, ಯಾವುದೂ ಕೀಳಲ್ಲ, ಎಲ್ಲವೂ ಶ್ರೇಷ್ಠ. ಯಾವುದೂ ಕನಿಷ್ಠವಲ್ಲ, ಯಾವುದೂ ಅಪವಿತ್ರವಲ್ಲ, ಎಲ್ಲವೂ ಪವಿತ್ರ.